ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಭೃಗು ಮಹರ್ಷಿಯು ತ್ರಿಮೂರ್ತಿಗಳನ್ನು ಪರೀಕ್ಷಿಸಿದುದು, ಭಗವಂತನು ಸತ್ತು ಹೋಗಿದ್ದ ಬ್ರಾಹ್ಮಣ ಬಾಲಕನನ್ನು ಕರೆತಂದುದು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಸರಸ್ವತ್ಯಾಸ್ತಟೇ ರಾಜನ್ ಋಷಯ ಸತ್ರಮಾಸತ ವಿತರ್ಕ ಸಮಭೂತೇಷಾಂ ತ್ರಿಶ್ವಧೀಶೇಷು ಕೋಮಹಾನ್. ಪರೀಕ್ಷಿತ ಮಹಾರಾಜ ಒಮ್ಮೆ ಪವಿತ್ರವಾದ ಸರಸ್ವತಿ ನದಿಯ ತೀರದಲ್ಲಿ ಒಂದು ಮಹಾಯಜ್ಞವನ್ನು ಪ್ರಾರಂಭಿಸುವ ಸಲುವಾಗಿ ಮಹಾ ಋಷಿಮುನಿಗಳು ಸೇರಿದರು. ಅವರೆಲ್ಲರೂ ಸೇರಿ ಹಲವಾರು ಶಾಸ್ತ್ರ ನಿರ್ಣಯಗಳನ್ನು ಕುರಿತು ಚರ್ಚಿಸುತ್ತಿದ್ದಾಗ ಬ್ರಹ್ಮ ವಿಷ್ಣು ರುದ್ರರಲ್ಲಿ ಯಾರು ಶ್ರೇಷ್ಠರು ಎಂಬುದರ ವಿಷಯವಾಗಿಯೂ ಅವರಲ್ಲಿ ಪರಸ್ಪರ ವಿವಾದ ಉಂಟಾಯಿತು. ಬ್ರಹ್ಮ ವಿಷ್ಣು ಶಿವರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದು ಬರುವ ಸಲುವಾಗಿ ಋಷಿ ಮುನಿಗಳೆಲ್ಲರೂ ಸೇರಿ ಬ್ರಹ್ಮ ಮಾನಸ ಪುತ್ರನಾದ ಭೃಗು ಮಹರ್ಷಿಯನ್ನು ಕಳುಹಿಸಿಕೊಟ್ಟರು. ಭೃಗು ಮಹರ್ಷಿಯು ಬ್ರಹ್ಮನನ್ನು ಪರೀಕ್ಷಿಸುವ ಸಲುವಾಗಿ ಮೊದಲು ಬ್ರಹ್ಮನ ಸಭೆಗೆ ಹೋದನು. ಬ್ರಹ್ಮನ ಸತ್ವವನ್ನು ಪರೀಕ್ಷಿಸುವ ಸಲುವಾಗಿ ಬ್ರಹ್ಮನ ಸಭೆಗೆ ಹೋದ ಭೃಗುವು ಬ್ರಹ್ಮನಿಗೆ ನಮಸ್ಕರಿಸಲೂ ಇಲ್ಲ, ಅವನನ್ನು ಸ್ತುತಿ ಮಾಡಲೂ ಇಲ್ಲ. ತನ್ನ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಬ್ರಹ್ಮನು ಭೃಗುವಿನ ಈ ವರ್ತನೆಯಿಂದ ಆತನ ವಿಷಯದಲ್ಲಿ ಕೋಪದಿಂದ ಕಿಡಿಕಿಡಿಯಾದನು. ಆದರೆ ತನ್ನ ಮಗನಾದ ಭೃಗುವೇ ತನ್ನ ಸಭೆಗೆ ಬಂದಿರುವನೆಂಬುದನ್ನು ಸ್ಮರಿಸಿ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದ್ದ ಕ್ರೋಧಾಗ್ನಿಯನ್ನು ಅರಣಿ ಮಂಥನದಿಂದ ಹುಟ್ಟಿದ ಅಗ್ನಿಯನ್ನು ನೀರಿನ ಮೂಲಕ ಆರಿಸುವಂತೆ ವಿವೇಕ ಬುದ್ಧಿಯ ಮೂಲಕವಾಗಿ ಮನಸ್ಸಿನಲ್ಲಿಯೇ ಅಡಗಿಸಿಕೊಂಡು ಬಿಟ್ಟನು. ಹೀಗೆ ಬ್ರಹ್ಮನನ್ನು ಪರೀಕ್ಷಿಸಿದ ನಂತರ ಭೃಗು ಮಹರ್ಷಿಯು ಕೈಲಾಸಕ್ಕೆ ಶಿವನನ್ನು ಪರೀಕ್ಷಿಸುವ ಸಲುವಾಗಿ ಹೋದನು. ದೇವಾಧಿದೇವನಾದ ಭಗವಾನ್ ಶಂಕರನು ತನ್ನ ಸಹೋದರನಾದ ಭೃಗು ಮಹರ್ಷಿಯು ತನ್ನ ಬಳಿಗೆ ಬಂದುದನ್ನು ನೋಡಿದೊಡನೆಯೇ ಆನಂದಭರಿತನಾಗಿ ಮೇಲೆದ್ದು ಅವನನ್ನು ಆದರದಿಂದ ಆಲಿಂಗನ ಮಾಡಿಕೊಳ್ಳಲು ತನ್ನ 2 ಭುಜಗಳನ್ನು ಮುಂದಕ್ಕೆ ಚಾಚಿದನು. ಭೃಗು ಮಹರ್ಷಿಯು ಶಿವನ ತೋಳುಗಳ ತೆಕ್ಕೆಗೆ ಸಿಕ್ಕದೆ ಹಿಂದಕ್ಕೆ ಸರಿದು ನಿಂತ, ನೀನು ಲೋಕಮರ್ಯಾದೆಯನ್ನು ಧರ್ಮ ಮರ್ಯಾದೆಯನ್ನು ಮೀರಿ ನಡೆದುಕೊಳ್ಳುತ್ತಿರುವೆ, ಆದುದರಿಂದ ನಿನ್ನ ಪ್ರೇಮಾಲಿಂಗನವು ನನಗೆ ಸಖ್ಯವಲ್ಲ ಎಂದು ಗದರಿಸಿ ಹೇಳಿದ ಭೃಗು ಮಹರ್ಷಿ. ಶಿವನಿಗೆ ಭೃಗುವಿನ ನಿಂದನೆಯ ಮಾತನ್ನು ತಡೆದುಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಆತನು ಕೋಪದಿಂದ ತಳಮಳಗುಟ್ಟಿದನು. ಶೂಲಾಯುಧವನ್ನೆತ್ತಿ ಭೃಗು ಮಹರ್ಷಿಯನ್ನು ಕೊಲ್ಲಲೆಂದೇ ಮುಂದಾದನು. ಆಗ ಪಾರ್ವತಿಯು ಶಿವನ ಕಾಲುಗಳಿಗೆ ಬಿದ್ದು ಅವನನ್ನು ಅಂಗಲಾಚಿ ಬೇಡಿಕೊಂಡು ಸಮಾಧಾನಗೊಳಿಸಿದಳು. ಹೀಗೆ ಶಿವನ ಪರೀಕ್ಷೆಯೂ ಆದ ನಂತರ ಭೃಗು ಮಹರ್ಷಿಯು ವಿಷ್ಣುವಿನ ನಿವಾಸ ಸ್ಥಾನವಾದ ವೈಕುಂಠಕ್ಕೆ ಹೋದನು. ಆ ಸಮಯದಲ್ಲಿ ವಿಷ್ಣುವು ಲಕ್ಷ್ಮೀದೇವಿಯ ತೊಡೆಯ ಮೇಲೆ ತಲೆಯಿಟ್ಟು ಪವಡಿಸಿದ್ದನು. ಅದನ್ನು ನೋಡಿದ ಭೃಗು ಋಷಿಯು ಕಾಲಿನಿಂದ ವಿಷ್ಣುವಿನ ವಕ್ಷಸ್ಥಳಕ್ಕೆ ರಭಸದಿಂದ ಒದೆದನು. ಇದರಿಂದ ವಿಷ್ಣುವು ಕೋಪಗೊಳ್ಳಲಿಲ್ಲ. ಭಕ್ತವತ್ಸಲನಾದ ಸತ್ಪುರುಷರಿಗೆ ಪರಮಾಶ್ರಯನಾದ ಭಗವಾನ್ ವಿಷ್ಣುವು ಲಕ್ಷ್ಮೀದೇವಿಯೊಡನೆ ಮೇಲೆದ್ದು ಅವಸರದಿಂದಲೇ ಮಂಚದಿಂದ ಕೆಳಗಿಳಿದು ತಲೆಯನ್ನು ತಗ್ಗಿಸಿ ಮುನಿಗೆ ನಮಸ್ಕರಿಸಿ ಹೇಳಿದನು, ಬ್ರಾಹ್ಮಣ ಶ್ರೇಷ್ಠನೇ, ನಿನಗೆ ಸ್ವಾಗತವನ್ನು ಬಯಸುತ್ತೇನೆ. ಕ್ಷಣಕಾಲ ಈ ಆಸನದಲ್ಲಿ ಕುಳಿತು ವಿಶ್ರಮಿಸಿಕೋ. ಪ್ರಭುವೆ, ನಿನ್ನ ಶುಭಾಗಮನದ ವಾರ್ತೆಯು ನನಗೆ ತಿಳಿದಿರಲಿಲ್ಲ. ಈ ಕಾರಣದಿಂದಲೇ ನಾನು ಮುಂದಾಗಿ ನಿನ್ನ ಸ್ವಾಗತದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಈ ನನ್ನ ಅಪರಾಧವನ್ನು ದಯಮಾಡಿ ಕ್ಷಮಿಸು. ಮಹಾಮುನಿಯೇ, ನಿನ್ನ ಚರಣಾರವಿಂದಗಳು ಅತ್ಯಂತ ಕೋಮಲವಾಗಿವೆ. ವಜ್ರ ಸಾರದಂತಿರುವ ನನ್ನ ವಕ್ಷಸ್ಥಳಕ್ಕೆ ತಗುಲಿದ ಕಾರಣದಿಂದ ಸ್ವಲ್ಪ ನೋವಾಗಿರಬಹುದು ಎಂದೆನ್ನುತ್ತಾ ಶ್ರೀಹರಿಯು ಭೃಗು ಮಹರ್ಷಿಯ ಕಾಲುಗಳನ್ನು ನೀವುತ್ತಾ ಹೇಳಿದನು, ಮಹರ್ಷಿಯೇ, ನಿನ್ನ ಪಾದೋದಕವು ದಿವ್ಯ ತೀರ್ಥಗಳನ್ನು ಶುದ್ಧಪಡಿಸುತ್ತದೆ. ಅಂತಹ ಪರಮ ಪವಿತ್ರವಾದ ಈ ನಿನ್ನ ಪಾದೋದಕದಿಂದ ವೈಕುಂಠ ಲೋಕವನ್ನು, ನನ್ನನ್ನು, ನನ್ನಲ್ಲಿರುವ ಲೋಕಪಾಲರನ್ನು ಪವಿತ್ರಗೊಳಿಸು. ಪೂಜ್ಯನೇ, ನಿನ್ನ ಚರಣ ಕಮಲಗಳ ಸ್ಪರ್ಶದಿಂದ ನನ್ನ ಸಮಸ್ತ ಪಾಪಗಳು ನಿರಸ್ತವಾದವು. ಈಗ ನಾನು ಲಕ್ಷ್ಮೀದೇವಿಗೆ ನಿತ್ಯಾಶ್ರಯನಾದೆನು. ಹೇಗೆಂದರೆ ನಿನ್ನ ಪಾದ ಸ್ಪರ್ಶದಿಂದ ಪಾಪಗಳನ್ನು ಕಳೆದುಕೊಂಡು ಪರಮ ಪವಿತ್ರವಾಗಿರುವ ಈ ನನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯು ಯಾವಾಗಲೂ ವಾಸ ಮಾಡುವಳು. ಶ್ರೀ ಶುಕಮುನಿಯು ಹೇಳುತ್ತಾನೆ, ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಶ್ರೀಹರಿಯು ಗಂಭೀರವಾದ ವಾಣಿಯಿಂದ ಹೀಗೆಂದು ಹೇಳುತ್ತಲೇ ಭೃಗು ಮಹರ್ಷಿಯು ಪರಮ ಸುಖಿಯು ಅತ್ಯಂತ ತೃಪ್ತನೂ ಆದನು. ಭಕ್ತಿಯ ಉದ್ರೇಕದಿಂದ ಅವನ ಕಂಠವು ಬಿಗಿಯಿತು, ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಮುಂದೆ ಮಾತನಾಡಲಾಗದೆ ಋಷಿಯು ಸುಮ್ಮನಾದನು. ಅನಂತರ ಭೃಗು ಮಹರ್ಷಿಯು ವಿಷ್ಣುವಿನ ಸಾನ್ನಿಧ್ಯದಿಂದ ಹೊರಟು ಸರಸ್ವತಿ ನದಿಯ ತೀರದಲ್ಲಿದ್ದ ಋಷಿ ಮುನಿಗಳನ್ನು ಸೇರಿದನು. ಬ್ರಹ್ಮ ಶಿವ ವಿಷ್ಣುಗಳನ್ನು ಪ್ರತ್ಯೇಕವಾಗಿ ಸಂದರ್ಶಿಸಿದಾಗ ಆದ ಅನುಭವಗಳನ್ನು ಋಷಿ ಮುನಿಗಳಿಗೆ ವಿವರಿಸಿ ಹೇಳಿದನು.
ಭೃಗುವಿಗೆ ಆದ ಅನುಭವವನ್ನು ಕೇಳಿ ಋಷಿಮುನಿಗಳೆಲ್ಲರೂ ಅತ್ಯಂತ ವಿಸ್ಮಿತರಾದರು. ಅವರ ಸಂದೇಹವು ದೂರವಾಯಿತು. ಬ್ರಹ್ಮ ವಿಷ್ಣು ಶಿವರಲ್ಲಿ ವಿಷ್ಣುವೇ ಶ್ರೇಷ್ಠನೆಂದು ಎಲ್ಲರೂ ಭಾವಿಸಿದರು. ಧರ್ಮ ಸಾಕ್ಷಾದ್ಯತೋ ಜ್ಞಾನಂ ವೈರಾಗ್ಯಂಚ ತದನ್ವಿತಂ ಐಶ್ವರ್ಯಂ ಚಾಷ್ಟಧಾ ಯಸ್ಮಾತ್ ದಶಶ್ಚಾತ್ಮ ಮಲಾಪಹಂ. ಭಗವಾನ್ ವಿಷ್ಣುವಿನಿಂದಲೇ ಸಾಕ್ಷಾತ್ತಾದ ಧರ್ಮ, ಜ್ಞಾನ, ವೈರಾಗ್ಯ 8 ಪ್ರಕಾರವಾದ ಐಶ್ವರ್ಯಗಳು, ಚಿತ್ತವನ್ನು ಶುದ್ಧಿಗೊಳಿಸುವ ಯಶಸ್ಸು ಈ ಎಲ್ಲವೂ ಪ್ರಾಪ್ತವಾಗುತ್ತವೆ. ಮುನೀನಾಂ ನ್ಯಸ್ತದಂಡಾನಾಂ ಶಾಂತಾನಾಂ ಸಮಚೇತಸಾಂ ಅಕಿಂಚನಾನಾಂ ಸಾಧೂನಾಂ ಯಮಾಹು ಪರಮಾಂ ಗತಿಂ. ಶಾಂತರು, ಸಮಚಿತ್ತರು, ಅಕಿಂಚನರು ಆದ ಮತ್ತು ಸಮಸ್ತರಿಗೂ ಅಭಯದಾನ ಮಾಡುವ ಸಾಧು ಮುನಿಗಳಿಗೆ ಶ್ರೀಹರಿಯೇ ಪರಮಾಶ್ರಯನೆಂದು ವಿಷ್ಣು ತತ್ವವನ್ನು ತಿಳಿದ ಜ್ಞಾನಿಗಳು ಹೇಳುತ್ತಾರೆ. ಸತ್ವಯ್ಯಸ್ಯ ಪ್ರಿಯಾಮೂರ್ತಿರ್ಬ್ರಾಹ್ಮಣಾಸ್ತಿಷ್ಟ ದೇವತಾ ಭಜಂತ್ಯನಾಶಿಷಃ ಶಾಂತ ಯಂ ವಾ ನಿಪುಣ ಬುದ್ಧಯಃ. ಶುದ್ಧ ಸತ್ವವೇ ಅವನಿಗೆ ಪ್ರಿಯವಾದ ಶರೀರವಾಗಿದೆ. ಬ್ರಾಹ್ಮಣರೇ ಆ ವಿಷ್ಣುವಿಗೆ ಇಷ್ಟ ದೇವತೆಗಳಾಗಿದ್ದಾರೆ. ನಿಷ್ಕಾಮರು, ಶಾಂತ ಸ್ವಭಾವದವರು ಮತ್ತು ವಿವೇಕ ಸಂಪನ್ನರು ಅಂತಹ ಶ್ರೀಹರಿಯನ್ನು ಭಜಿಸುತ್ತಾರೆ. ತ್ರಿವಿಧ ಕೃತಯಸ್ತಸ್ಯ ರಾಕ್ಷಸ ಅಸುರಾಸುರಾಃ ಗುಣಿನ್ಯಾ ಮಾಯೆಯ ಸೃಷ್ಟಾಃ ಸತ್ವಂ ತತ್ತೀರ್ಥ ಸಾಧನಂ. ಭಗವಂತನ ಗುಣಮಯಿ ಮಾಯೆಯು ರಾಕ್ಷಸ, ಅಸುರ, ದೇವತೆಗಳೆಂಬ ಅವನ 3 ರೂಪಗಳನ್ನು ಕಲ್ಪಿಸಿದೆ. ಈ 3 ಮೂರ್ತಿಗಳಲ್ಲಿ ಶುದ್ಧ ಸತ್ವರೂಪವಾದ ದೇವತಾಮೂರ್ತಿಯು ಅವನ ಪ್ರಾಪ್ತಿಗೆ ಸಾಧನವಾಗುತ್ತದೆ. ಈ ಸತ್ವಮೂರ್ತಿಯೇ ಸಮಸ್ತ ಪುರುಷಾರ್ಥಗಳ ಸ್ವರೂಪನೂ ಆಗಿದ್ದಾನೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸರಸ್ವತಿ ನದಿಯ ತೀರದಲ್ಲಿದ್ದ ಋಷಿ ಮುನಿಗಳು ಪರೀಕ್ಷಿಸುವುದಕ್ಕಾಗಿ ಹೊರಟಿದ್ದು ತಮ್ಮ ಸಲುವಾಗಿ ಅಲ್ಲ. ಅವರಿಗೆ ಹರಿಯು ಸರ್ವೋತ್ತಮನೆಂಬ ವಿಷಯವು ಈ ಮೊದಲೇ ತಿಳಿದಿದ್ದಿತು. ಆದರೂ ಮನುಷ್ಯ ಸಾಮಾನ್ಯರ ಸಂಶಯವನ್ನು ನಿವಾರಿಸುವ ಸಲುವಾಗಿ ಅವರು ಈ ಯುಕ್ತಿಯನ್ನು ಕೈಗೊಂಡರು. ತ್ರಿಮೂರ್ತಿಗಳಲ್ಲಿ ವಿಷ್ಣುವೇ ಶ್ರೇಷ್ಠನೆಂದು ನಿಶ್ಚಯವಾದ ನಂತರ ಋಷಿ ಮುನಿಗಳೆಲ್ಲರೂ ಪುರುಷೋತ್ತಮನ ಚರಣ ಕಮಲಗಳ ಸೇವೆಯನ್ನೇ ಅನವರತವಾಗಿ ಮಾಡುತ್ತಾ ಭಗವಂತನ ಪರಮ ಪದವನ್ನು ಸೇರಿದರು. ಸೂತರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ, ಇತ್ಯೇತನ್ ಮುನಿತನಯಾಸ್ಯ ಪದ್ಮಗಂಧ ಪಿಯೂಷಂ ಭವಭಯಭಿತ್ ಪರಸ್ಯ ಪುಂಸಃ ಸುಶ್ಲೋಕಂ ಶ್ರವಣಪುಟೈ ಪಿಭತ್ಯ ಭೀಕ್ಷ್ಣಂ ಪಾಂಧೋದ್ವ ಭ್ರಮಣ ಪರಿಶ್ರಮಂ ಜಹಾತಿ. ಶೌನಕರೇ, ಹೀಗೆ ವ್ಯಾಸಮುನಿಗಳ ಪುತ್ರರಾದ ಶ್ರೀ ಶುಕಮುನಿಗಳ ಮುಖಾರವಿಂದದಿಂದ ಹೊರಟ ಸುಗಂಧಯುಕ್ತವಾದ ಸಂಸಾರದ ಭಯವನ್ನು ಹೋಗಲಾಡಿಸುವ ಪರಮ ಪುರುಷನ ಶ್ಲಾಘ್ಯವಾದ ಹರಿಕಥಾಮೃತವನ್ನು ಯಾರು ಕಿವಿಗಳಿಂದ ಅಡಿಗಡಿಗೂ ಪಾನ ಮಾಡುವರೋ ಅಂತಹವರು ಸಂಸಾರದಲ್ಲಿ ಅಲೆದಾಡುವ ಆಯಾಸದಿಂದ ಮುಕ್ತರಾಗುತ್ತಾರೆ. ಈ ಪ್ರಸಂಗವನ್ನು ಹೇಳಿದ ನಂತರ ಶ್ರೀ ಶುಕಮುನಿಗಳು ಶ್ರೀಕೃಷ್ಣನ ಪರಮಾದ್ಭುತವಾದ ಮತ್ತೊಂದು ಲೀಲಾ ಪ್ರಸಂಗವನ್ನು ಹೇಳಲು ಉಪಕ್ರಮಿಸಿದರು. ಪರೀಕ್ಷಿತ ಮಹಾರಾಜ, ದ್ವಾರಕಾಪಟ್ಟಣದಲ್ಲಿ ಹಿಂದೆ ನಡೆದ ಪ್ರಸಂಗವಿದು. ಬ್ರಾಹ್ಮಣೆಯೊಬ್ಬಳ ಗರ್ಭದಲ್ಲಿ ಗಂಡು ಶಿಶುವಿನ ಜನನವಾಯಿತು. ಆದರೆ ಭೂಸ್ಪರ್ಶವಾಗುತ್ತಲೇ ಆ ಶಿಶುವು ಸತ್ತು ಹೋಯಿತು. ಇದರಿಂದ ಅತ್ಯಂತ ದುಃಖಿತನಾದ ಶಿಶುವಿನ ತಂದೆಯು ಸತ್ತು ಹೋಗಿದ್ದ ಶಿಶುವಿನ ಶರೀರವನ್ನೇ ಎತ್ತಿಕೊಂಡು ಅರಮನೆಯ ಮಹಾದ್ವಾರಕ್ಕೆ ಹೋದನು. ಅತ್ಯಂತ ದೀನವಾದ ಮನಸ್ಸಿನಿಂದ ಕೂಡಿ ತವಕಗೊಂಡಿದ್ದ ಆ ಬ್ರಾಹ್ಮಣನು ಗೋಳಾಡುತ್ತಲೇ ಈ ಮಾತನ್ನು ಹೇಳಿದನು. ಬ್ರಹ್ಮದ್ವಿಷ ಷಠದಿಯೋ ಲುಬ್ಧಸ್ಯ ವಿಷಯಾತ್ಮನಃ ಕ್ಷತ್ರಬಂಧೋ ಕರ್ಮದೋಷಾತ್ ಪಂಚತ್ವಂ ಮೇ ಗತೋರ್ಭಕಃ ಹಿಂಸಾ ವಿಹಾರಂ ನೃಪತಿಂ ದುಶ್ಶೀಲ ಮಜಿತೇಂದ್ರಿಯಂ ಪ್ರಜಾ ಭಜಂತ್ಯ ಸೀದಂತಿ ದರಿದ್ರ ನಿತ್ಯ ದುಃಖಿತಾಃ. ಬ್ರಾಹ್ಮಣ ದ್ರೋಹಿಯಾದ, ಧೂರ್ತನಾದ, ಕೃಪಣನಾದ, ವಿಷಯ ಲಂಪಟನಾದ ರಾಜನ ಕ್ರಿಯಾದೋಷದಿಂದಲೇ ನನ್ನ ಮಗನು ಸತ್ತಿದ್ದಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಹಿಂಸಾಪರಾಯಣನಾದ, ದುಶ್ಶೀಲನಾದ, ವಿಷಯ ಲಂಪಟನಾದ ಮನುಷ್ಯನನ್ನು ರಾಜನೆಂದು ಭಾವಿಸಿ ಅವನ ಸೇವೆಯನ್ನು ಮಾಡುವ ಜನರು ದರಿದ್ರರಾಗಿ ದುಃಖದ ಮೇಲೆ ದುಃಖವನ್ನು ಅನುಭವಿಸುತ್ತಾ ವಿನಾಶ ಹೊಂದುತ್ತಾರೆ. ಹೀಗೆ ಹೇಳಿ ಸತ್ತ ಶಿಶುವನ್ನು ಅಲ್ಲಿಯೇ ವಿಸರ್ಜಿಸಿ ಹೊರಟು ಹೋದನು. ಬ್ರಾಹ್ಮಣನ ಪತ್ನಿಯು ಪುನಃ ಗರ್ಭವತಿಯಾದಳು. ಪ್ರಸವ ಕಾಲವು ಸಮೀಪಿಸಿತು. ಬ್ರಾಹ್ಮಣನು ತವಕಿಸುತ್ತಿದ್ದನು. ಆ 2ನೆಯ ಶಿಶುವು ಹುಟ್ಟಿ ಭೂಸ್ಪರ್ಶವಾಗುತ್ತಲೇ ಸತ್ತು ಹೋಯಿತು. 3ನೆಯದೂ ಹಾಗೆಯೇ ಆಯಿತು. ಬ್ರಾಹ್ಮಣಿಯರ ದುಃಖವು ಅಪಾರ. 2, 3ನೆಯ ಶಿಶುಗಳಿಗೂ ಮೊದಲನೆಯ ಶಿಶುವಿಗೆ ಮಾಡಿದ ಸಂಸ್ಕಾರವನ್ನೇ ಬ್ರಾಹ್ಮಣನು ಮಾಡಿದನು.
ಮೃತ ಶಿಶುವನ್ನು ಎತ್ತಿಕೊಂಡು ಹೋಗಿ ಅರಮನೆಯ ಮಹಾದ್ವಾರದಲ್ಲಿ ಇರಿಸುವುದು ಮತ್ತು ಹಿಂದೆ ಹೇಳಿದ ಶ್ಲೋಕಗಳನ್ನೇ ಗಟ್ಟಿಯಾಗಿ ಹೇಳಿ ಮಗುವನ್ನು ಅಲ್ಲಿಯೇ ವಿಸರ್ಜಿಸಿ ಬರುವುದು. ಇದೇ ಬ್ರಾಹ್ಮಣನು ಮಾಡುತ್ತಿದ್ದ ಸಂಸ್ಕಾರ. ಅನುಕ್ರಮವಾಗಿ ಹುಟ್ಟಿ ಸತ್ತು ಹೋದ 8 ಮಕ್ಕಳಿಗೂ ಬ್ರಾಹ್ಮಣನು ಇದೇ ವಿಧವಾದ ಸಂಸ್ಕಾರ ಮಾಡಿದನು. 9ನೆಯ ಶಿಶುವು ಹುಟ್ಟಿ ಸತ್ತಿತು. ಗೋಳಾಡುತ್ತಾ ಆ ಶಿಶುವನ್ನು ಎತ್ತಿಕೊಂಡು ಹೋಗಿ ಅರಮನೆಯ ಮಹಾದ್ವಾರದಲ್ಲಿರಿಸಿ ಪುನಃ ಹಿಂದಿನ ಗಾದೆಯನ್ನೇ ಹೇಳಿದನು. ಬ್ರಹ್ಮದ್ವಿಷ ಷಠದಿಯೋ ಲುಬ್ಧಸ್ಯ ವಿಷಯಾತ್ಮನಃ ಕ್ಷತ್ರಬಂಧೋ ಕರ್ಮದೋಷಾತ್ ಪಂಚತ್ವಮ್ಮೆ ಗತೋರ್ಭಕಃ ಹಿಂಸಾ ವಿಹಾರಂ ನೃಪತಿಂ ದುಶ್ಶೀಲಮಜಿತೇಂದ್ರಿಯಂ ಪ್ರಜಾ ಭಜಂತ್ಯ ಸೀದಂತಿ ದರಿದ್ರ ನಿತ್ಯ ದುಃಖಿತಾಹ. ಬ್ರಾಹ್ಮಣ ದ್ರೋಹಿಯಾದ, ಧೂರ್ತನಾದ, ಕೃಪಣನಾದ, ವಿಷಯಲಂಪಟನಾದ ರಾಜನ ಕ್ರಿಯಾದೋಷದಿಂದಲೇ ನನ್ನ ಮಗನು ಸತ್ತಿದ್ದಾನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಿಂಸಾ ಪರಾಯಣನಾದ, ದುಶ್ಶೀಲನಾದ, ವಿಷಯಲಂಪಟನಾದ ಮನುಷ್ಯನನ್ನು ರಾಜನೆಂದು ಭಾವಿಸಿ ಅವನ ಸೇವೆಯನ್ನು ಮಾಡುವ ಜನರು ದರಿದ್ರರಾಗಿ ದುಃಖದ ಮೇಲೆ ದುಃಖವನ್ನು ಅನುಭವಿಸುತ್ತಾ ನಾಶ ಹೊಂದುತ್ತಾರೆ. 9ನೆಯ ಶಿಶುವು ಸತ್ತಾಗ ಬ್ರಾಹ್ಮಣನು ಹೀಗೆ ಹೇಳುತ್ತಿದ್ದ ಸಮಯಕ್ಕೆ ಸರಿಯಾಗಿ ಶ್ರೀಕೃಷ್ಣನ ಸಮೀಪದಲ್ಲಿ ಅರ್ಜುನನು ಕುಳಿತಿದ್ದು ದುಃಖದಿಂದ ಗೋಳಾಡುತ್ತಿದ್ದ ಬ್ರಾಹ್ಮಣನಿಗೆ ಹೇಳಿದನು. ಕಿಂಸಿದ್ ಬ್ರಹ್ಮಸ್ತ್ವ ನಿವಾಸೆ ಕಿಂಸ್ವಿದ್ ಬ್ರಹ್ಮಸ್ತಂ ನಿವಾಸೆ ಇಹ ನಾಸ್ತಿ ಧನುರ್ಧರಃ ರಾಜನ್ಯ ಬಂಧುರೇತೇ ವೈ ಬ್ರಾಹ್ಮಣ ಸತ್ರ ಆಸತೆ. ಬ್ರಾಹ್ಮಣೋತ್ತಮ, ನೀನು ವಾಸ ಮಾಡುತ್ತಿರುವ ನಿವಾಸದ ಬಳಿಯಲ್ಲಿ ಒಬ್ಬ ಕ್ಷತ್ರಿಯ ಬಂಧುವೂ ಇಲ್ಲವೇ? ಈ ಯದುವಂಶೀಯ ಕ್ಷತ್ರಿಯರೆಲ್ಲರೂ ಬ್ರಾಹ್ಮಣರಾಗಿ ಪ್ರಜಾಪಾಲನೆಯ ಧರ್ಮವನ್ನು ತೊರೆದು ಯಾವುದೋ ಯಜ್ಞದಲ್ಲಿ ತೊಡಗಿರಬಹುದೆಂದು ಭಾವಿಸುತ್ತೇನೆ. ಧನದಾರಾತ್ಮಜಾಪ್ರಕ್ತ ಯತ್ರ ಶೋಚಂತಿ ಬ್ರಾಹ್ಮಣಾಃ ತೇ ವೈ ರಾಜನ್ಯವೇಷೇಣ ನಟ ಜೀವಂತ್ಯ ಸುಂಭರಾಃ. ಯಾವನ ರಾಜ್ಯದಲ್ಲಿ ಬ್ರಾಹ್ಮಣರು ಪತ್ನಿ ಪುತ್ರರಿಂದಲೂ ಐಶ್ವರ್ಯದಿಂದಲೂ ವಿಮುಕ್ತರಾಗಿ ದುಃಖಿಸುವರು ಅಂತಹ ರಾಜ್ಯದಲ್ಲಿರುವ ರಾಜರು ನಿಜವಾದ ರಾಜರಲ್ಲ. ರಾಜರ ವೇಷದಲ್ಲಿರುವ ನಟರೇ ಸರಿ. ರಾಜನ ವೇಷವನ್ನು ಹಾಕಿಕೊಂಡು ಉದರಂಭರಣ ಮಾಡುತ್ತಿರುತ್ತಾರೆ. ಅಂತಹವರ ಜೀವನವು ವ್ಯರ್ಥವೇ ಸರಿ. ಅಹಂ ಪ್ರಜಾವಾಂ ಭಗವಾನ್ ರಕ್ಷಿಷ್ಯೆ ದೀನಯೋರಿಹ ಅನಿಸ್ತೀರ್ಣ ಪ್ರತಿಜ್ಞೋಗ್ನಿಂ ಪ್ರವೇಕ್ಷ್ಯೆ ಹತಕಲ್ಮಷಃ. ಪೂಜ್ಯನೆ, ಮಕ್ಕಳನ್ನು ಕಳೆದುಕೊಂಡು ಅತ್ಯಂತ ದೀನರಾಗಿರುವ ದಂಪತಿಗಳ ಸಂತಾನವನ್ನು ನಾನು ರಕ್ಷಿಸಿಕೊಡುತ್ತೇನೆ. ನಾನೇನಾದರೂ ನನ್ನ ಈ ಪ್ರತಿಜ್ಞೆಯನ್ನು ಪೂರೈಸಿಕೊಡದಿದ್ದರೆ ಅಗ್ನಿ ಪ್ರವೇಶ ಮಾಡಿ ಪ್ರತಿಜ್ಞಾ ಭಂಗದ ಪಾಪವನ್ನು ಕಳೆದುಕೊಳ್ಳುತ್ತೇನೆ. ಬ್ರಾಹ್ಮಣನು ತಿರಸ್ಕಾರ ದೃಷ್ಟಿಯಿಂದ ಅರ್ಜುನನಿಗೆ ಹೇಳುತ್ತಾನೆ. ಸಂಕರ್ಷಣೋ ವಾಸುದೇವ ಪ್ರದ್ಯುಮ್ನೋ ಧನ್ವಿನಾಂಬರಃ ಅನಿರುದ್ಧೋ ಪ್ರತಿರಥೋ ನತ್ರಾತುಂ ಶಕ್ನುವಂತಿ ಯತ್ ತತ್ ಕಥಂ ನು ಭವಾನ್ ಕರ್ಮ ದುಷ್ಕರಂ ಜಗದೀಶ್ವರೈಃ ಚಿಕೀರ್ಷಸಿ ತ್ವಂ ಬಾಲಿಶಾತ್ ನ ಶ್ರದ್ಧದ್ಮಹೇ ವಯಂ. ಅರ್ಜುನ, ಬಲರಾಮ, ವಾಸುದೇವ, ಧನುಷ್ಮಂತರಲ್ಲಿ ಶ್ರೇಷ್ಠನಾದ ಪ್ರದ್ಯುಮ್ನ, ಅಪ್ರತಿರಥನಾದ ಅನಿರುದ್ಧ ಇಂತಹ ಮಹಾ ಪರಾಕ್ರಮಿಗಳೇ ನನ್ನ ಮಕ್ಕಳನ್ನು ರಕ್ಷಿಸಲು ಅಸಮರ್ಥರಾಗಿರುವಾಗ ಜಗದೀಶ್ವರರಿಗೂ ಕಠಿಣವೆನಿಸಿರುವ ಈ ಕಾರ್ಯವನ್ನು ಏಕಾಕಿಯಾದ ನೀನು ಹೇಗೆ ತಾನೇ ಮಾಡುವೆ? ಮಹಾಶೂರವೀರರಿಗೆ ಆಗದಿರುವುದನ್ನು ಮಾಡಲು ಹೊರಟಿರುವ ನೀನು ಒಬ್ಬ ಮಹಾಮೂರ್ಖನೇ ಸರಿ. ಆದುದರಿಂದ ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆಯಿಲ್ಲ. ಬ್ರಾಹ್ಮಣನ ಮಾತಿನಿಂದ ಖತಿಗೊಂಡ ಅರ್ಜುನನು ಗಡುಸಾದ ಧ್ವನಿಯಿಂದ ಹೇಳುತ್ತಾನೆ. ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾರ್ಷ್ಣಿರೇವಚ ಅಹಂ ವಾ ಅರ್ಜುನೋ ನಾಮ ಗಾಂಧೀವಂ ಯಸ್ಯ ವೈ ಧನುಃ ವಾವಮಂಸ್ಥಾ ಮಮ ಬ್ರಹ್ಮನ್ ವೀರ್ಯಂ ತ್ರ್ಯಂಬಕತೋಷಣಂ ಮೃತ್ಯುಂ ವಿಜಿತ್ಯ ಪ್ರಧನೆ ಅನೇಷ್ಯೇತೆ ಪ್ರಜಾಂ ಪ್ರಭೋ. ಬ್ರಾಹ್ಮಣೋತ್ತಮನೇ, ನಾನು ಬಲರಾಮನಲ್ಲ, ಕೃಷ್ಣನಲ್ಲ, ಕೃಷ್ಣನ ಮಗ ಪ್ರದ್ಯುಮ್ನನೂ ಅಲ್ಲ, ವಿಶ್ವವಿಖ್ಯಾತವಾದ ಗಾಂಧೀವವೆಂಬ ಮಹಾಧನುಸ್ಸನ್ನು ಧರಿಸಿರುವ ಅರ್ಜುನನು ನಾನಾಗಿದ್ದೇನೆ. ನನ್ನ ಬಲ ಪೌರುಷಗಳ ವಿಷಯವಾಗಿ ನೀನು ತಿರಸ್ಕಾರದ ಮಾತುಗಳನ್ನಾಡಿ ನನ್ನನ್ನು ಅವಮಾನಗೊಳಿಸಬೇಡ. ನನ್ನ ವೀರ್ಯ ಪರಾಕ್ರಮಗಳಿಂದ ಯುದ್ಧದಲ್ಲಿ ಭಗವಾನ್ ಶಂಕರನನ್ನು ಸಂತೋಷಗೊಳಿಸಿದ್ದೇನೆ. ಈ ವಿಷಯದಲ್ಲಿ ನಾನು ಹೆಚ್ಚೇನು ಹೇಳಲಿ? ಮೃತ್ಯುವನ್ನಾದರೂ ಯುದ್ಧದಲ್ಲಿ ಜಯಿಸಿ ನಿನ್ನ ಸಂತಾನವನ್ನು ಹಿಂದಕ್ಕೆ ಕರೆತರುತ್ತೇನೆ. ಪರಂತಪನೆ, ಪರೀಕ್ಷಿತ ಮಹಾರಾಜ, ಹೀಗೆ ಅರ್ಜುನನು ಬ್ರಾಹ್ಮಣನಿಗೆ ತನ್ನಲ್ಲಿ ವಿಶ್ವಾಸವೂ ಹುಟ್ಟುವಂತೆ ಧೈರ್ಯ ಹೇಳಿದನು. ಬ್ರಾಹ್ಮಣನು ಕೂಡ ಅರ್ಜುನನ ಶೌರ್ಯ ಪರಾಕ್ರಮಗಳನ್ನು ಇತರರಿಂದಲೂ ಕೇಳಿದ್ದರಿಂದ ಪರಮ ಪ್ರೀತನಾಗಿ ಅರ್ಜುನನಿಂದ ಸಂತಾನವು ರಕ್ಷಿತವಾಗುವುದೆಂಬ ಪೂರ್ಣ ಭರವಸೆಯಿಂದ ಮನೆಗೆ ತೆರಳಿದನು. ಭಾರ್ಯೆಯ ಪ್ರಸವದ ಸಮಯವು ಸನ್ನಿಹಿತವಾದೊಡನೆಯೇ ಬ್ರಾಹ್ಮಣನು ಅತ್ಯಂತ ಕಾತರತೆಯಿಂದ ಅರ್ಜುನನ ಬಳಿಗೆ ಬಂದು
ಈ ಬಾರಿಯಾದರೂ ನನ್ನ ಸಂತಾನವನ್ನು ಮೃತ್ಯುವಿನಿಂದ ಮುಕ್ತಿಗೊಳಿಸಪ್ಪ ಎಂದು ದೈನ್ಯದಿಂದ ಕೇಳಿದನು. ಬ್ರಾಹ್ಮಣನ ದೈನ್ಯದ ಮಾತನ್ನು ಕೇಳಿದೊಡನೆಯೇ ಅರ್ಜುನನು ಶುದ್ಧ ಜಲದಿಂದ ಆಚಮನ ಮಾಡಿ ಮಹೇಶ್ವರನಿಗೆ ನಮಸ್ಕರಿಸಿ ದಿವ್ಯಾಸ್ತ್ರಗಳನ್ನು ಸ್ಮರಿಸಿ ಹೆದೆಯೇರಿಸಿ ಸಜ್ಜುಗೊಳಿಸಲ್ಪಟ್ಟಿದ್ದ ಗಾಂಧೀವ ಧನುಸ್ಸನ್ನು ಕೈಗೆತ್ತಿಕೊಂಡನು. ಬಳಿಕ ಅರ್ಜುನನು ಬಾಣಗಳನ್ನು ಅನೇಕ ಪ್ರಕಾರವಾದ ಅಸ್ತ್ರ ಮಂತ್ರಗಳಿಂದ ಅಭಿಮಂತ್ರಿಸಿ ಆ ಬಾಣಗಳನ್ನು ಬ್ರಾಹ್ಮಣಿಯ ಪ್ರಸವ ಗ್ರಹದ ಮೇಲೂ ಕೆಳಗು ಮತ್ತು ಸುತ್ತಲೂ ಪ್ರಯೋಗಿಸಿ ಶರಪಂಜರವನ್ನೇ ನಿರ್ಮಿಸಿ ಯಾರೂ ಒಳಕ್ಕೆ ಪ್ರವೇಶಿಸಲಾಗದ ರೀತಿಯಲ್ಲಿ ತಡೆಗಟ್ಟಿದನು. ಹೀಗೆ ಅರ್ಜುನನು ಗಾಂಡೀವ ಧನುಸ್ಸನ್ನು ಹಿಡಿದು ಸಜ್ಜಾಗಿ ನಿಂತಿರಲಾಗಿ ಬ್ರಾಹ್ಮಣ ಪತ್ನಿಯು ಗಂಡು ಶಿಶುವಿಗೆ ಜನ್ಮವನ್ನಿತ್ತಳು. ಹುಟ್ಟಿದ ಶಿಶುವು ಪುನಃ ಪುನಃ ಅಳುತ್ತಲೇ ಇದ್ದಿತು. ಎಲ್ಲರೂ ನೋಡುತ್ತಿದ್ದಂತೆಯೇ ಶಿಶುವು ಆಕಾಶಕ್ಕೆ ಹೋಗಿ ಅಲ್ಲಿಯೇ ಮಾಯವಾಗಿಬಿಟ್ಟಿತು. ಮೃತ ಶಿಶುವನ್ನು ಇಟ್ಟುಕೊಂಡು ರೋದನ ಮಾಡಲು ಬ್ರಾಹ್ಮಣನಿಗೆ ಈ ಬಾರಿ ಶರೀರವೂ ಸಿಕ್ಕಲಿಲ್ಲ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿಯೇ ವಿಜಯನನ್ನು ಕಟುವಾಗಿ ನಿಂದಿಸುತ್ತಾ ಬ್ರಾಹ್ಮಣನು ಹೇಳುತ್ತಾನೆ, ಮೌಢ್ಯಂ ಪಶ್ಯತ ಮೇಯೋಹಂ ಶ್ರದ್ಧದೆ ಕ್ಲೀಬಕಥನಂ ನ ಪ್ರದ್ಯುಮ್ನೋ ನಾನಿರುದ್ಧೋ ನ ರಾಮೋ ನ ಚ ಕೇಶವಃ ಯಸ್ಯ ಶೇಕು ಪರಿತ್ರಾತುಂ ಕೋನ್ಯಸ್ತ ದವಿತೇಶ್ವರಃ ದಿಗರ್ಜುನಂ ಮೃಷಾವಾದಂ ದಿಗಾತ್ಮಶ್ಲಾಘಿನೋ ಧನುಃ ದೈವೋಪಸೃಷ್ಟಂ ಯೋ ಮೌಢ್ಯ ಆನಿನೀಶತಿ ದುರ್ಮತಿ. ನಪುಂಸಕನೊಬ್ಬನು ಹೇಳಿದ ಜಂಬದ ಮಾತನ್ನು ನಂಬಿಬಿಟ್ಟೆನಲ್ಲ. ನನ್ನ ಮೌಢ್ಯವನ್ನಾದರೂ ನೋಡಿರಿ. ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ, ಕೃಷ್ಣರಿಗೆ ರಕ್ಷಿಸಲು ಸಾಧ್ಯವಾಗಲಿಲ್ಲವೆಂದ ಮೇಲೆ ಬೇರೆ ಯಾವ ಈಶ್ವರನು ತಾನೇ ರಕ್ಷಿಸಲು ಸಮರ್ಥನಾದನು? ಸುಳ್ಳನಾದ ಅರ್ಜುನನಿಗೆ ಧಿಕ್ಕಾರವಿರಲಿ. ಗಾಂಧೀವ ಧನುಸ್ಸು ತನ್ನಲ್ಲಿ ಇರುವುದೆಂದು ಜಂಬ ಕೊಚ್ಚಿಕೊಳ್ಳುವ ಆತನ ಆ ಧನುಸ್ಸಿಗೂ ಧಿಕ್ಕಾರವಿರಲಿ. ದುರ್ಮತಿಯಾದ ಈ ಅರ್ಜುನನು ಕೇವಲ ಮೌಢ್ಯದಿಂದ ದೈವದಿಂದ ಪೀಡಿಸಲ್ಪಟ್ಟು ಮರಣ ಹೊಂದಿದ ನನ್ನ ಬಾಲಕನನ್ನು ಹಿಂದಕ್ಕೆ ಕರೆತರಲು ಇಚ್ಛಿಸಿದ್ದಾನೆ. ದೈವೇಚ್ಛೆಗೆ ವಿರುದ್ಧವಾಗಿ ವರ್ತಿಸಲು ಸಾಧ್ಯವಾಗುವುದೇ? ಪರೀಕ್ಷಿತ ಮಹಾರಾಜ, ಹೀಗೆ ಬ್ರಾಹ್ಮಣನು ಅರ್ಜುನನನ್ನು ಹೀನಾಯಮಾನವಾಗಿ ನಿಂದಿಸುತ್ತಿದ್ದಾಗ ಮಾನಧನನಾದ ಅರ್ಜುನನು ಒಡನೆಯೇ ಯೋಗ ಬಲದಿಂದ ಭಗವಾನ್ ಯಮಧರ್ಮನ ನಿವಾಸ ಸ್ಥಾನವಾದ ಸಂಯಮನೀಪುರಕ್ಕೆ ತೆರಳಿದನು. ಅಲ್ಲಿಯೂ ಅವನಿಗೆ ಬ್ರಾಹ್ಮಣ ಬಾಲಕನು ಸಿಕ್ಕಲಿಲ್ಲ. ಅಲ್ಲಿಂದ ಮುಂದಕ್ಕೆ ಅರ್ಜುನನು ಶಸ್ತ್ರಪಾಣಿಯಾಗಿ ಇಂದ್ರ, ಅಗ್ನಿ, ನಿರರತಿ, ಸೋಮ, ವಾಯು, ವರುಣ ಇವರ ಲೋಕಗಳಿಗೂ ಅನುಕ್ರಮವಾಗಿ ಹೋದನು. ಅಲ್ಲಿಯೂ ಬ್ರಾಹ್ಮಣ ಬಾಲಕನು ಸಿಕ್ಕಲಿಲ್ಲ. ರಸಾತಲವೇ ಮೊದಲಾದ ಅಧೋಲೋಕಗಳಿಗೂ ಹೋದನು. ಸ್ವರ್ಗವೇ ಮೊದಲಾದ ಊರ್ಧ್ವಲೋಕಗಳಿಗೂ ಹೋದನು. ವಿಶ್ವದ ಯಾವುದೇ ಲೋಕದಲ್ಲಿಯೂ ಅರ್ಜುನನಿಗೆ ಬ್ರಾಹ್ಮಣ ಬಾಲಕನು ಸಿಕ್ಕಲಿಲ್ಲ. ಬ್ರಾಹ್ಮಣನಿಗೆ ಮಾಡಿಕೊಟ್ಟಿದ್ದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಪ್ರತಿಜ್ಞಾ ಭಂಗವಾಗಿ ಬಿಟ್ಟಿತು. ಮುಂದೇನು? ಪ್ರತಿಜ್ಞೆ ಮಾಡುವಾಗಲೇ ಹೇಳಿದ್ದಂತೆ ಅಗ್ನಿಪ್ರವೇಶ ಮಾಡಲು ನಿಶ್ಚಯಿಸಿ ಅದಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಿದ್ದನು. ಶ್ರೀಕೃಷ್ಣನು ಅದನ್ನು ನೋಡಿ ಅಗ್ನಿಪ್ರವೇಶ ಮಾಡದಂತೆ ಅರ್ಜುನನನ್ನು ತಡೆಯುತ್ತಾ ಹೇಳುತ್ತಾನೆ, ದರ್ಶಯೇ ದ್ವಿಜಸೂನೂಂಸ್ತೆ ಮಾಮಜ್ಞಾತ್ಮಾನಮಾತ್ಮನ ಏತೇ ನ ಕೀರ್ತಿಂ ವಿಮಲಾ ಮನುಷ್ಯ ಸ್ಥಾಪಯಿಷ್ಯಂತಿ. ಅರ್ಜುನ, ನಿನ್ನನ್ನೇ ನೀನು ಹಳೆದುಕೊಳ್ಳಬೇಡ. ನಿನಗೆ ಬ್ರಾಹ್ಮಣನ ಎಲ್ಲ ಮಕ್ಕಳನ್ನು ತೋರಿಸಿಕೊಡುತ್ತೇನೆ. ಈಗ ನಿನ್ನನ್ನು ನಿಂದಿಸುತ್ತಿರುವ ಮನುಷ್ಯರೇ ಮುಂದೆ ನಮ್ಮ ನಿರ್ಮಲವಾದ ಕೀರ್ತಿಯನ್ನು ಲೋಕದಲ್ಲಿ ಸಂಸ್ಥಾಪಿಸುತ್ತಾರೆ. ಪರೀಕ್ಷಿತ, ಹೀಗೆ ಸರ್ವೇಶ್ವರನಾದ ಭಗವಂತನು ಅರ್ಜುನನಿಗೆ ಹೇಳಿ ದಿವ್ಯವಾದ ರಥದಲ್ಲಿ ಆತನೊಡನೆ ಕುಳಿತು ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಹೊರಟನು. ರಥದಲ್ಲಿ ಕುಳಿತು ಅರ್ಜುನನೊಡನೆ ಪ್ರಯಾಣ ಮಾಡುತ್ತಿದ್ದ ಶ್ರೀಕೃಷ್ಣನು 7 ಪರ್ವತಗಳಿದ್ದ 7 ದ್ವೀಪಗಳನ್ನು 7 ಸಮುದ್ರಗಳನ್ನು ಲೋಕಾಲೋಕವೆಂಬ ಪರ್ವತವನ್ನು ದಾಟಿ ಗಾಢಾಂಧಕಾರವನ್ನು ಪ್ರವೇಶಿಸಿದನು. ಗಾಢಾಂಧಕಾರವನ್ನು ಪ್ರವೇಶಿಸಿದೊಡನೆಯೇ ಶ್ರೀಕೃಷ್ಣನ ರಥವನ್ನು ಸೆಳೆದುಕೊಂಡು ಹೋಗುತ್ತಿದ್ದ ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕಗಳೆಂಬ 4 ಕುದುರೆಗಳು ಮುಂದೇನಿರುವುದೆಂಬುದನ್ನು ಕಾಣದೆ ದಾರಿ ತಪ್ಪಿ ಯದ್ವಾ ತದ್ವಾ ಹೋಗತೊಡಗಿದವು. ಯೋಗೇಶ್ವರೇಶ್ವರನಾದ ಭಗವಾನ್ ಶ್ರೀಕೃಷ್ಣನು ತನ್ನ ಕುದುರೆಗಳಿಗೆ ಇಂತಹ ದುರವಸ್ಥೆಯು ಒದಗಿ ಬಂದುದನ್ನು ಗಮನಿಸಿ 1000 ಸೂರ್ಯರ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶದಿಂದ ಬೆಳಗುತ್ತಿದ್ದ ತನ್ನದೇ ಆದ ಸುದರ್ಶನ ಚಕ್ರವನ್ನು ಹಾದಿಯನ್ನು ತೋರಿಸುವ ಸಲುವಾಗಿ ರಥದ ಮುಂಭಾಗಕ್ಕೆ ಕಳುಹಿಸಿದನು. ಸುದರ್ಶನ ಚಕ್ರವು ತನ್ನ ಜ್ಯೋತಿರ್ಮಯವಾದ ತೇಜಸ್ಸಿನಿಂದ ಪ್ರಕೃತಿ ಪರಿಣಾಮವಾದ ಮಹತ್ತತ್ವದಂತೆ ಅತ್ಯಂತ ಭೀಕರವಾದ ಮತ್ತು ದುರ್ಭೇದ್ಯವಾದ ಕಗ್ಗತ್ತಲನ್ನು ಶಿಂಜಿನೆಯಿಂದ ಹೊರಬಂದ ರಾಮನ ಬಾಣವು ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಿದಂತೆ ಮನೋವೇಗದಿಂದ ಧ್ವಂಸ ಮಾಡುತ್ತಾ ಮುನ್ನುಗ್ಗಿ ಹೋಗುತ್ತಿದ್ದಿತು. ಹೀಗೆ ಸುದರ್ಶನ ಚಕ್ರವು ತೋರಿಸಿಕೊಡಲ್ಪಡುತ್ತಿದ್ದ ಹಾದಿಯಲ್ಲಿ ರಥವು ಮುಂದುವರೆದು ಹೋಗುತ್ತಾ ಗಾಢಾಂಧಕಾರದ ಅಂತಿಮ ಪ್ರದೇಶವನ್ನು ತಲುಪಿತು. ಅಲ್ಲಿಂದ ಮುಂದೆ ಕೊನೆ ಮೊದಲಿಲ್ಲದಂತೆ ಹಬ್ಬಿರುವ ಜಗಿಸುವ ದಿವ್ಯ ಜ್ಯೋತಿಯನ್ನು ನೋಡಿ
ಅರ್ಜುನನ ಕಣ್ಣುಗಳು ಕೋರೈಸಿದಂತಾಗಿ ಆತನು ತನ್ನ 2 ಕಣ್ಣುಗಳನ್ನು ಮುಚ್ಚಿಕೊಂಡನು. ಬಳಿಕ ಭಗವಂತನ ರಥವು ದಿವ್ಯವಾದ ಜಲರಾಶಿಯನ್ನು ಪ್ರವೇಶಿಸಿತು. ಅತ್ಯಂತ ಬಲಿಷ್ಠವಾದ ಬಿರುಗಾಳಿಯು ಬೀಸುತ್ತಿದ್ದುದರಿಂದ ಜಲರಾಶಿಯಲ್ಲಿ ದೊಡ್ಡ ದೊಡ್ಡ ಅಲೆಗಳು ಮೇಲೇಳುತ್ತಿದ್ದವು. ಮಹತ್ತರವಾದ ಆ ಅಲೆಗಳು ಜಲರಾಶಿಗೆ ಭೂಷಣಪ್ರಾಯವಾಗಿ ಕಾಣುತ್ತಿದ್ದವು. ಜಲರಾಶಿಯ ಮಧ್ಯದಲ್ಲಿ ಸುಂದರವಾದ ಭವನವಿದ್ದಿತು. ಆ ಭವನದಲ್ಲಿ ಮಣಿಮಯವಾದ ಜಗಿಸುವ ಸಾವಿರಾರು ಸ್ತಂಭಗಳಿದ್ದು ಆ ಭವನದ ಕಾಂತಿಯನ್ನು ಉಜ್ವಲಗೊಳಿಸುತ್ತಿದ್ದವು. ದಿವ್ಯವಾದ ಆ ಭವನದಲ್ಲಿ ಭಗವಾನ್ ಶೇಷನಾಗನು ವಿರಾಜಿಸುತ್ತಿದ್ದನು. ಅವನ ಶರೀರವು ಅತ್ಯಂತ ಭಯಾನಕವೋ ಅದ್ಭುತವೋ ಆಗಿದ್ದಿತು. ಅವನಿಗೆ 1000 ಹೆಡೆಗಳಿದ್ದವು. ಪ್ರತಿಯೊಂದು ಹೆಡೆಯ ಮೇಲೂ ಸುಂದರವಾದ ಮಣಿಗಳು ಜಗಜಗಿಸುತ್ತಿದ್ದವು ಮತ್ತು ಪ್ರತಿಯೊಂದು ಹೆಡೆಯಲ್ಲಿಯೂ 2 ಭಯಂಕರವಾದ ಕಣ್ಣುಗಳು ಕಂಗೊಳಿಸುತ್ತಿದ್ದವು. ಆತನ ಸಮಗ್ರ ಶರೀರವು ಕೈಲಾಸ ಪರ್ವತದಂತೆ ಬಿಳುಪಾಗಿದ್ದಿತು. ಕತ್ತು ಮತ್ತು ನಾಲಿಗೆಗಳು ನೀಲವರ್ಣದಿಂದ ಶೋಭಿಸುತ್ತಿದ್ದವು. ಆ ಶೇಷನಾಗನನ್ನೇ ಸುಖಮಯವಾದ ಹಾಸಿಗೆಯನ್ನಾಗಿ ಮಾಡಿಕೊಂಡು ಸರ್ವವ್ಯಾಪಕನೂ ಅತ್ಯಂತ ಪ್ರಭಾವಶಾಲಿಯೂ ಆದ ಪುರುಷೋತ್ತಮನು ಪವಡಿಸಿರುವುದನ್ನು ಅರ್ಜುನನು ನೋಡಿದನು. ಆ ಪುರುಷೋತ್ತಮನು ನೀಲಮೇಘ ಶ್ಯಾಮನಾಗಿದ್ದನು. ಸುಂದರವಾದ ಪೀತಾಂಬರವನ್ನು ಹುಟ್ಟಿದ್ದನು. ಪ್ರಸನ್ನ ವದನನಾಗಿದ್ದನು. ಸುಂದರವೂ ಮತ್ತು ವಿಶಾಲವೂ ಆದ ಕಣ್ಣುಗಳನ್ನು ಹೊಂದಿದ್ದನು. ಭಗವಂತನ 1000 ಮುಂಗುರುಳುಗಳು ಮಹಾಮಣಿಗಳ ರಾಶಿಗಳಿಂದ ಸಿದ್ಧಗೊಳಿಸಲ್ಪಟ್ಟಿದ್ದ ಕಿರೀಟ ಕುಂಡಲಗಳ ಕಾಂತಿಯಿಂದ ರಾರಾಜಿಸುತ್ತಿದ್ದವು. ಪುರುಷೋತ್ತಮನಿಗೆ ದಪ್ಪವಾಗಿಯೂ ನೀಳವಾಗಿಯೂ ಇದ್ದ ಅಷ್ಟಭುಜಗಳಿದ್ದವು. ಕಂಠದಲ್ಲಿ ಕೌಸ್ತುಭ ಮಣಿ ಇದ್ದಿತು. ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆ ಇದ್ದಿತು. ಆತನು ವನಮಾಲೆಯಿಂದ ಸಮಲಂಕೃತನಾಗಿದ್ದನು. ಸುನಂದ ನಂದ ಪ್ರಮುಖರಾದ ಪಾರ್ಷದರಿಂದಲೂ ಸುದರ್ಶನನೇ ಮೊದಲಾದ ಆಯುಧಾದಿ ದೇವತೆಗಳಿಂದಲೂ ಪುಷ್ಟಿ, ಶ್ರೀ, ಕೀರ್ತಿ ಮತ್ತು ಅಜ ಎಂಬ ಈ 4 ಶಕ್ತಿ ಅಧಿದೇವತೆಗಳಿಂದಲೂ ಸಕಲ ವಿಭೂತಿಗಳಿಂದಲೂ ಬ್ರಹ್ಮನೇ ಮೊದಲಾದ ಲೋಕಪಾಲರಿಂದಲೂ ಸೇವಿಸಲ್ಪಡುತ್ತಿದ್ದ ದೇವದೇವನಾದ ಆ ಪುರುಷೋತ್ತಮನನ್ನು ಅರ್ಜುನನು ನೋಡಿದನು. ಪರೀಕ್ಷಿತ ಮಹಾರಾಜ, ಶ್ರೀಕೃಷ್ಣನು ತನ್ನ ಅನಂತ ಸ್ವರೂಪವೇ ಆದ ಪುರುಷೋತ್ತಮನಿಗೆ ನಮಸ್ಕರಿಸಿದನು. ಆದರೆ ಅರ್ಜುನನು ಪುರುಷೋತ್ತಮನ ದರ್ಶನದಿಂದ ಸ್ವಲ್ಪ ಭಯಗೊಂಡನು. ಶ್ರೀಕೃಷ್ಣನು ಪುರುಷೋತ್ತಮನಿಗೆ ನಮಸ್ಕರಿಸಿದ ನಂತರ ತಾನು ನಮಸ್ಕರಿಸಿ ಅರ್ಜುನನು ಕೈಗಳೆರಡನ್ನು ಜೋಡಿಸಿಕೊಂಡೇ ನಿಂತಿದ್ದನು. ಹೀಗೆ ಕೈಗಳನ್ನು ಜೋಡಿಸಿಕೊಂಡು ನಿಂತಿದ್ದ ಕೃಷ್ಣಾರ್ಜುನರನ್ನು ಕುರಿತು ಪರಬ್ರಹ್ಮ ಸ್ವರೂಪನು ಲೋಕಪಾಲರೆಲ್ಲರ ಪ್ರಭುವು ಆದ ಪುರುಷೋತ್ತಮನು ಅತಿ ಗಂಭೀರವಾದ ಧ್ವನಿಯಿಂದ ಈ ಮಾತನ್ನು ಹೇಳಿದನು. ದ್ವಿಜಾತ್ಮಜಾಮೇ ಯುವರ್ಯೋರ್ದಿದ್ರಕ್ಷುಣ ಮಯೋಪನೀತ ಭುವಿ ಧರ್ಮ ಗುಪ್ತಯೇ ಕಲಾವತೀರ್ಣ ವವನೇರ್ಭರಾಸುರಾಂ ಹತ್ವೇಹ ಭೂಯಸ್ತ್ವರಯೇತ ಮಂತಿಮೆ. ಕೃಷ್ಣಾರ್ಜುನರೇ, ನಿಮ್ಮಿಬ್ಬರನ್ನು ನೋಡುವ ಸಲುವಾಗಿಯೇ ಬ್ರಾಹ್ಮಣ ಬಾಲಕರನ್ನು ನನ್ನ ಬಳಿಗೆ ಕರೆತಂದೆನು. ನೀವಿಬ್ಬರು ಧರ್ಮದ ರಕ್ಷಣಾರ್ಥವಾಗಿ ನನ್ನ ಅಂಶಗಳಿಂದ ಪೃಥ್ವಿಯಲ್ಲಿ ಅವತರಿಸಿರುವಿರಿ. ಪೃಥ್ವಿಗೆ ಭಾರಭೂತರಾಗಿರುವ ದೈತ್ಯರೆಲ್ಲರನ್ನು ಸಂಹರಿಸಿ ನೀವಿಬ್ಬರು ಶೀಘ್ರಾತಿ ಶೀಘ್ರವಾಗಿ ನನ್ನ ಬಳಿಗೆ ಬರಬೇಕು. ಪೂರ್ಣಕಾಮಾವಪಿ ಯುವಾಂ ನರನಾರಾಯಣ ವೃಷಿ ಧರ್ಮಮಾಚರತಾಂ ಸ್ಥಿತ್ಯೈ ಋಷಭೌ ಲೋಕಸಂಗ್ರಹಂ. ನೀವಿಬ್ಬರು ಋಷಿಶ್ರೇಷ್ಠರಾದ ನರನಾರಾಯಣರೇ ಆಗಿರುವಿರಿ. ಯದ್ಯಪಿ ನೀವು ಪೂರ್ಣಕಾಮರಾಗಿದ್ದರೂ ಸರ್ವಶ್ರೇಷ್ಠರಾಗಿದ್ದರು ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸುವ ಸಲುವಾಗಿ ಧರ್ಮಾಚರಣೆಯನ್ನು ಮಾಡಿರಿ. ಪರಬ್ರಹ್ಮ ಸ್ವರೂಪನಾದ ಪರಮಾತ್ಮನು ಕೃಷ್ಣಾರ್ಜುನರಿಗೆ ಹೀಗೆ ಆದೇಶವನ್ನು ನೀಡಲು ಪ್ರಣವೋಚ್ಚಾರಣೆಯ ಮೂಲಕವಾಗಿ ಆದೇಶವನ್ನು ಅಂಗೀಕರಿಸಿದ ಕೃಷ್ಣಾರ್ಜುನರಿಬ್ಬರು ಪುನಃ ಪುರುಷೋತ್ತಮನಿಗೆ ನಮಸ್ಕರಿಸಿ ಅವನ ಬಳಿಯಲ್ಲೇ ಇದ್ದ ಬಾಲಕರನ್ನು ಕರೆದುಕೊಂಡು ಅತ್ಯಂತ ಹೃಷ್ಟರಾಗಿ ಮೊದಲು ತಾವು ಯಾವ ಮಾರ್ಗದಿಂದ ಪುರುಷೋತ್ತಮನ ಸನ್ನಿಧಾನಕ್ಕೆ ಬಂದಿದ್ದರೋ ಅದೇ ಮಾರ್ಗದ ಮೂಲಕವಾಗಿ ದ್ವಾರಕೆಯನ್ನು ಸೇರಿ ಬ್ರಾಹ್ಮಣ ಬಾಲಕರನ್ನು ಅವರ ತಂದೆಗೆ ಅರ್ಪಿಸಿದರು. ಆ ಬಾಲಕರೆಲ್ಲರೂ ತಮ್ಮ ತಮ್ಮ ವಯಸ್ಸಿಗೆ ಅನುಗುಣವಾದ ರೂಪವುಳ್ಳವರಾಗಿಯೂ ಆಕೃತಿಯುಳ್ಳವರಾಗಿಯೂ ಇದ್ದರು. ಪರಬ್ರಹ್ಮ ಪರಮಾತ್ಮನ ಶ್ರೇಷ್ಠವಾದ ಆ ಪರಮ ಪದವನ್ನು ನೋಡಿ ಅರ್ಜುನನು ಅತ್ಯಾಶ್ಚರ್ಯಗೊಂಡನು. ಮನುಷ್ಯನಲ್ಲೇನಾದರೂ ಯತ್ಕಿಂಚಿತ್ ಬಲ ಪೌರುಷಗಳಿದ್ದರೆ ಅವು ಕೇವಲ ಶ್ರೀಕೃಷ್ಣನ ಕೃಪೆಯಿಂದಲೇ ದೊರೆತವುಗಳೆಂದು ಅರ್ಜುನನಿಗೆ ದೃಢವಾಯಿತು. ಪರೀಕ್ಷಿತ ಮಹಾರಾಜ, ಭಗವಂತನಾದ ಶ್ರೀಕೃಷ್ಣನು ಇಂತಹುದೇ ಅನೇಕವಾದ ಅತ್ಯಾಶ್ಚರ್ಯಕರವಾದ ವೀರ್ಯ ಶೌರ್ಯಗಳನ್ನು ಪ್ರದರ್ಶಿಸುತ್ತಾ ಲೋಕದೃಷ್ಟಿಯಿಂದ ಸಾಧಾರಣ ಮನುಷ್ಯರಂತೆ ಸಾಂಸಾರಿಕವಾದ ಸುಖೋಪಭೋಗಗಳನ್ನು ಅನುಭವಿಸುತ್ತಾ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳಂತೆ ಹಲವಾರು ಯಜ್ಞಗಳನ್ನು ಮಾಡುತ್ತಿದ್ದನು. ದೇವೇಂದ್ರನು ಪ್ರಜೆಗಳ ಸಲುವಾಗಿ ಕಾಲ ಕಾಲಕ್ಕೆ ಮಳೆಗರೆಯುವಂತೆ ಆದರ್ಶ ಮಹಾಪುರುಷನೇ ಆಗಿದ್ದ ಶ್ರೀಕೃಷ್ಣನು ಬ್ರಾಹ್ಮಣರೇ ಮೊದಲಾದ ಪ್ರಜಾವರ್ಗಕ್ಕೆ ಸಕಲವಾದ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಿದ್ದನು. ಶ್ರೀಕೃಷ್ಣನು ಅಧರ್ಮಿಷ್ಠರಾದವರನ್ನು
ತಾನು ಸಂಹರಿಸಿದುದಲ್ಲದೆ ಅರ್ಜುನನೇ ಮೊದಲಾದ ವೀರರ ಮೂಲಕವಾಗಿಯೂ ದುಷ್ಟರ ನಿರ್ಮೂಲನವನ್ನು ಮಾಡಿಸುತ್ತಾ ಯುಧಿಷ್ಠಿರನೇ ಮೊದಲಾದ ಧಾರ್ಮಿಕ ರಾಜರ ಮೂಲಕವಾಗಿ ಅನಾಯಾಸವಾಗಿ ಲೋಕದಲ್ಲಿ ಧರ್ಮದ ಮರ್ಯಾದೆಯನ್ನು ಸಂಸ್ಥಾಪಿಸಿದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 89ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.